ನಮಸ್ಕಾರ. ಹೀಗೆ ಸರ್ ಸುಮಲತಾ ಮೇಡಮ್ ಮತ್ತು ಆಮೇಲೆ ಡಾಕ್ಟರ್ ಸರ್ ಮತ್ತು ದೊಡ್ಡಣ್ಣ ಅವರು ಹೇಳಿದ್ರು, ಎಲ್ಲ ಥರ ಕ್ಯಾನ್ಸರ್ ಸ್ಕ್ರೀನಿಂಗ್ ಮತ್ತು ಎಲ್ಲ ಥರ ಸ್ಪೆಷಾಲಿಟಿ ಕಾರ್ಡಿಯಾಲಜಿಸ್ಟ್ ಮತ್ತು ನ್ಯೂರೋಲಜಿಸ್ಟ್, ಡಯಾಬಿಟಾಲಜಿಸ್ಟ್ ಮತ್ತು ಎಲ್ಲ ಥರ ಫಿಸಿಷಿಯನ್ಸ್ ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್ ಅಂದರೆ ಪ್ಯಾಪ್ಸ್ಮಿಯರ್, ಸರ್ವೈಕಲ್ ಕ್ಯಾನ್ಸರ್ ಮತ್ತು ಬ್ರೆಸ್ಟ್ ಕ್ಯಾನ್ಸರ್ಗೆ ಒಂದು ಹಾಸ್ಪಿಟ್ಲ್ಗೆ ಹೋದರೆ ಒಂದು ಮಿನಿಮಮ್ ಒಂದು 8,000 to 10,000 ರೂಪಾಯಿ ಖರ್ಚಾಗುತ್ತೆ ಎಲ್ಲ ಸ್ಕ್ರೀನಿಂಗ್. ಸೊ ಎಲ್ಲ ನಿಮ್ಮ ಹತ್ರನೇ ಬಂದಿದ್ದೀವಿ. ಸೊ ಎಲ್ಲ ಸದುಪಯೋಗ ಕೊಡ್ರಿ ಮತ್ತು ಪ್ರಿವೆನ್ಷನ್ ಮಾಡಿಕೊಡ್ರಿ. ಮತ್ತು ಏನಾದರೂ ನೆಕ್ಸ್ಟ್ ಫರ್ದರ್ ಟ್ರೀಟ್ಮೆಂಟ್ ಇದ್ದರೆ ಅದನ್ನು ಬೇಕಾದ್ರೆ ನಾವು ಅವ್ರಿಗೆ ಹೆಲ್ಪ್ ಮಾಡ್ಬೋದು. ಸೊ ಎಲ್ಲ ಬಂದಿದ್ದೀವಿ, ಎಲ್ಲರೂ ಬಂದು ಯೂಸ್ ಮಾಡಿಕೊಡ್ರಿ ಅಂತ ನಾನು ಕಳ್ಕಳಿ ಮನೆ ಕೇಳ್ಕೊಟ್ಟೆ. ಹೇಳಲಿಲ್ಲ ಅಂದರೆ ತಪ್ಪಾಗುತ್ತೆ. ಈ ಒಂದು ಭವನ ಅಥವಾ ಈ ಒಂದು ಜಾಗ ಇದೆಯಲ್ಲ, ಇದಷ್ಟು ಸುಲಭವಾಗಿ ಏನೋ ಆಗಿದ್ದಲ್ಲ. ಅಂಬರೀಷ್ ಅವರು ಇದಕ್ಕೆ ಎಷ್ಟು ಕಷ್ಟಪಟ್ಟರು ಅನ್ನೋದು ನೆನೆಸ್ಕೊಂಡ್ರೆ, ಹಾಸ್ಪಿಟ್ಲಲ್ಲಿ ಇದ್ದಾಗ ಒಂದು ಟ್ಯೂಬ್ ಹಾಕ್ಕೊಂಡು ಬ್ರೈನ್ ಬ್ಯಾಗ್ ಹಾಕ್ಕೊಂಡು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗದೇನೆ ಎದ್ದು ಮತ್ತು ಹೋಗಿ ಚೀಫ್ ಮಿನಿಸ್ಟರ್ನ ಮೀಟ್ ಮಾಡಿ ಈ ಜಾಗಕ್ಕೆ ಹೋರಾಟ ಮಾಡಬೇಕು. ಅಷ್ಟೇ ಅಲ್ಲ, ಅದಾದಮೇಲೆ ಈ ಭವನ ಕಟ್ಟೋಕ್ಕೆ ಎಲ್ಲೆಲ್ಲಿಂದ ಅವ್ರ ಫಂಡ್ಸ್ನ ಯಾವ ರೀತಿಯಲ್ಲಿ ತರಿಸಿದ್ರು, ಯಾವ ರೀತಿ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ಪ್ರತಿ ಒಂದು ಕಡೆ ಯಾರಿಗೂ ತೊಂದರೆ ಆಗಬಾರ್ದು. ಈಗ ಆರ್ಟಿಸ್ಟ್ಗಳಾಗಬೇಕು. ಒಂದು ವಿಷಯ ಹೇಳಬೇಕು ಅಂದರೆ, ಇಂಥ ಒಂದು ಭವನ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಿಗಿಲ್ಲ. ತೆಲುಗು ಇಂಡಸ್ಟ್ರಿಯಲ್ಲಿ ಒಂದು 20 ವರ್ಷದಿಂದ ಅವ್ರು ಟ್ರೈ ಮಾಡ್ತಿದ್ದಾರೆ. ಈವರೆಗೂ ಈ ಥರದ ಒಂದು ಭವನ ಆರ್ಟಿಸ್ಟ್ಗಳಿಗೆ ಅವ್ರು ಏನು ಮಾಡೋಕ್ಕಾಗಿಲ್ಲ. ಅದೇ ರೀತಿಯಲ್ಲಿ ಇವತ್ತು ತಮಿಳ್ ಇಂಡಸ್ಟ್ರಿಲೂ ಅದು ಆಗ್ತಾ ಇರಲಿಲ್ಲ. ಬಟ್ ನಮ್ಮ ಕನ್ನಡ ಇಂಡಸ್ಟ್ರಿ ಅದಕ್ಕಿಂತ ಸ್ವಲ್ಪ ಸ್ಮಾಲರ್ ಇಂಡಸ್ಟ್ರಿ ಇದ್ರೂ ಅಂಬರೀಷ್ ಅವರು ಈ ಒಂದು ಭವನವನ್ನು ಅವರು ಮಾಡಲೇಬೇಕು ಅನ್ನೋ ಒಂದು ಛಲ ಇಟ್ಕೊಂಡು ಮಾಡಿದ್ದು. ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡಿಲ್ಲ ಅಂದರೆ ಈ ಲೆಜೆಂಡ್ಸ್ ಎಲ್ರಿಗೂ ನಾವು ಅವಮಾನ ಮಾಡಿದವರು ಆಗ್ತೀವಿ ಅಂತ ನಾನು ಆರ್ಟಿಸ್ಟ್ಗಳೆಲ್ಲರಿಗೂ ನಾನು ಹೇಳೋಕೆ ಇಷ್ಟಪಡ್ತೀನಿ. ಇದನ್ನು ಸರಿಯಾದ ರೀತಿಯಲ್ಲಿ ತಾವೆಲ್ಲರೂ ಬಳಸ್ಕೋಬೇಕು. ಇನ್ನೊಂದೇನೆಂದರೆ, ಫಾರ್ ಎಕ್ಸಾಂಪಲ್ ಇವತ್ತಿನ ಈ ಶಿಬಿರ ಏನಿದೆ, ನಿಮ್ಮೆಲ್ರಿಗೂ ಗೊತ್ತಿದೆ, ಹಾಸ್ಪಿಟ್ಲಲ್ಲಿ ಇವತ್ತಿನ ದಿನಕ್ಕೆ ನೀವು ಒಂದು ಸಣ್ಣ ಟೆಸ್ಟ್ ಮಾಡಿಸ್ಕೋಬೇಕಾದ್ರೂ ಎಷ್ಟು ಸಾವಿರ ನೀವು ಖರ್ಚು ಮಾಡಬೇಕು ಅನ್ನೋದು ನಿಮ್ಮೆಲ್ರಿಗೂ ಗೊತ್ತಿರೋ ವಿಷಯ. ಅದು ಎಷ್ಟೇ ಒಂದು ಸಂಪಾದನೆ ಮಾಡಿರೋರ್ಗು ಒಂಥರ ಪಿಂಚ್ ಆಗುತ್ತೆ. ಹಾಗೆ ಇಷ್ಟ ಒಂದು ಸಣ್ಣ ಟೆಸ್ಟ್ಗೆ ಇಷ್ಟು ಕೊಡಬೇಕಾ ಅನ್ನೋದು. ಅಂಥದ್ರಲ್ಲಿ ಇವತ್ತಿನ ಈ ಒಂದು ಫ್ರೀ ಹೆಲ್ತ್ ಕ್ಯಾಂಪೇನ್ ಇದೆ, ಅದನ್ನು ನೀವು ಬಳಸ್ಕೊಂಡಿಲ್ಲ ಆದರೂ ಅದು ನಮ್ಮೆಲ್ರಿಗೂ ಅದು ಒಂದು ರೀತಿ ಬೇಜಾರಾಗುವಂಥ ವಿಷಯನೇ. ನೀವೆಲ್ಲರೂ ದಯವಿಟ್ಟು ಇದನ್ನು ಬಳಸ್ಕೊಳ್ಳಿ. ಮತ್ತೆ ಹೇಳಿದ್ದಕ್ಕೆ ಕ್ಷಮೆ ಕೇಳ್ತೀನಿ. ಬಟ್ ಐ ಜಸ್ಟ್ ವಾಂಟೆಡ್ ಟು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ಈಗಷ್ಟೇ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾಗಿ ಆಯ್ಕೆ ಆಗಿರುವಂಥ ಶ್ರೀಮತಿ ಜಯಮಾಲಾ ಅವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳ್ಕೊಂಡು ತುಂಬ ಹೆಮ್ಮೆ ಆಗುತ್ತೆ ನನಗೆ. ನಿಮ್ಮಂಥವರು ಗಟ್ಟಿಯಾಗಿ ನಿಂತ್ಕೊಂಡು ಒಬ್ಬ ಹೆಣ್ಮಗಳಾಗಿ ಅಲ್ಲಿ ನೀವು ಗೆದ್ದಿದ್ದು ನೋಡಿದ್ರೆ, ಚುನಾವಣೆಯಲ್ಲಿ ಗೆಲ್ಲೋದು ಅಷ್ಟು ಗೆಲುವು ಸೋಲು ಅನ್ನೋದು ಇದ್ದೇ ಇರುತ್ತೆ. ಆದರೆ ಆ ಒಂದು ಪೋಸ್ಟ್ಗೆ ಅರ್ಹತೆ ಯಾರಿಗಿದೆಯೋ ಅವ್ರು ಗೆಲ್ಲುವಾಗ ನಮ್ಗೆ ಇನ್ನಷ್ಟು ಖುಷಿಯಾಗುತ್ತೆ. ನಿಮ್ಗೆ ಆ ಎಲ್ಲ ಅರ್ಹತೆಗಳು ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಖಂಡಿತ ನಮ್ಮ ಕನ್ನಡ ಚಲನಚಿತ್ರ ರಂಗಕ್ಕೆ ನೀವೊಂದು ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡು ನಮ್ಮ ಅಭಿವೃದ್ಧಿಗೆ ಏನೇನು ಬೇಕೋ ಅವನ್ನೆಲ್ಲ ನೀವು ಮಾಡಿಕೊಡ್ತೀರೋ ಅನ್ನೋ ನಂಬಿಕೆ, ವಿಶ್ವಾಸ ನಮ್ಮೆಲ್ಲರಿಗೂ ಇದೆ. ವಿಶಿಂಗ್ ಯು ಆಲ್ ದ ಬೆಸ್ಟ್. ಇವತ್ತಿನ ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏನಿದೆ, ಇದರ ಹಿಂದೆ ಇನ್ಸ್ಪಿರೇಷನ್ ಅಂತೂ ತುಂಬ ನಮ್ಮ ಲೆಜೆಂಡ್ಸೇ ಇದ್ದಾರೆ. ನೀವು ಯಾರನ್ನು ಇಲ್ಲಿ ನೋಡ್ತಿದ್ದೀರೋ ಅವರ ಹೆಸರುಗಳು, ಅವ್ರ ಬಗ್ಗೆ ನಾವೇನು ಹೇಳೋವಂಥ ಒಂದು ಅಗತ್ಯವೇ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ಸ್ಪಿರೇಷನ್ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಒಂದು ಜರ್ನಿ ಇದೆಯಲ್ಲ, ನಮ್ಮ ಕನ್ನಡ ಚಲನಚಿತ್ರ ಕಲಾವಿದರ ಸಂಘ, ಈ ಭವನ, ಈ ಒಂದು ಜರ್ನಿಯಲ್ಲಿ ನಾನು ಟ್ರಾವೆಲ್ ಮಾಡಿದ್ದೀನಿ ಅಂಬರೀಷ್ ಅವರ ಜೊತೆಯಲ್ಲಿ. ಅವರು ಅದಕ್ಕೆ ಎಷ್ಟು ಶ್ರಮ ಪಟ್ಟರು, ಎಷ್ಟು ಪರ್ಸ್ನಲ್ ಆಗಿ ತಗೊಂಡು, ನಮ್ಮ ಅವರ ಒಂದು ಪರ್ಸ್ನಲ್ ವಿಷಯಕ್ಕೋ ನಮ್ಮ ಮನೆಗೋ ಅವ್ರು ಯಾವತ್ತೂ ಇಷ್ಟು ಇಂಟ್ರೆಸ್ಟ್ ತಗೊಂಡು ಮಾಡಿದ್ದೇ ಇಲ್ಲ. ಬಟ್ ಈ ಒಂದು ಕಟ್ಟಡ ಆಗಲೇಬೇಕು, ನಮ್ಮ ಕಲಾ ಕುಟುಂಬಕ್ಕೆ ಒಂದೇ ಕಡೆ ಸೇರಿ ನಾವು ಇದನ್ನು ಎಲ್ಲ ರೀತಿಯ ಒಂದು ಒಳ್ಳೆ ಕೆಲಸಗಳಿಗೆ, ಒಳ್ಳೆ ಕೆಲಸ ಕಾರ್ಯಗಳಿಗೆ ನಾವು ಉಪಯೋಗಿಸ್ಕೋಬೇಕು ಅನ್ನೋ ಒಂದೇ ಒಂದು ಉದ್ದೇಶ, ಆಸೆ ಇತ್ತು. ಅವರು
ರಾಜ್ಕುಮಾರ್ ಅವರ ಕನಸು ಏನಿತ್ತು ಅದನ್ನು ಮುಂದುವರಿಸ್ಕೊಂಡು ನಾವು ಹೋಗಬೇಕು ಅನ್ನುವಂಥ ಒಂದು ಛಲ ಇಟ್ಕೊಂಡು ಮಾಡಿರೋದು. ಅವರು ಒಂದೇ ಒಂದು ವಿಷಯ ಹೇಳೋರು, ಇದನ್ನು ಯಾವುದನ್ನು ನಾನು ನನಗೋಸ್ಕರ ನಾನು ಮಾಡ್ಕೊಳ್ತಾ ಇಲ್ಲ, ಆದರೆ ನನ್ನ ಆಸೆ ಏನು ಅಂದರೆ ಇದರಲ್ಲಿ ಎಲ್ಲರೂ ಭಾಗವಹಿಸ್ಬೇಕು, ಎಲ್ಲರೂ ಇದರ ಒಂದು ಬೆನಿಫಿಟ್ನ ನಾವೆಲ್ಲರೂ ತಗೋಬೇಕು ಅನ್ನೋದೇ ಒಂದೇ ಉದ್ದೇಶ ಇತ್ತು. ಆ ಒಂದು ಹಾದಿಯಲ್ಲೇ ಕಳೆದ ಬಾರಿ ನಾವು ಎಲ್ಲರೂ ಕೋವಿಡ್ ಸಂಕಷ್ಟವನ್ನು ಎದುರಿಸ್ತಿದ್ದ ಒಂದು ಸಮಯದಲ್ಲಿ ಇಲ್ಲಿ ಎಲ್ರಿಗೂ ಉಚಿತವಾಗಿ ನಾವು ಯಾರ್ಯಾರಿಗೆ ಅಗತ್ಯ ಇದೆಯೋ ಎಲ್ಲ ಸಿನಿಮಾ ಇಂಡಸ್ಟ್ರಿ ಅಂದರೆ ಹೊರಗಡೆಯಿಂದ ಎಲ್ಲರೂ ಏನೋ ತುಂಬ ಗ್ಲ್ಯಾಮರು, ಎಲ್ಲರ ಹತ್ರ ತುಂಬ ದುಡ್ಡು ಕೋಟಿ ಇದೆ ಅಂತ ಒಂದು ಇಂಪ್ರೆಷನ್ ಇದ್ದಿರ್ಬೋದು. ಬಟ್ ನಮ್ಮಲ್ಲಿ ತುಂಬ ಸ್ಟ್ರಗಲ್ ಮಾಡೋವಂಥವರೇ ತುಂಬ ಜನ ಇದ್ದಾರೆ. ಅವ್ರಿಗೆಲ್ಲ ಆವತ್ತಿನ ಒಂದು ಕಾಲಕ್ಕೆ ಕೋವಿಡ್ ಕಿಟ್ಸ್ ಇರಲಿ, ಮೆಡಿಸನ್ ಇರಲಿ, ಫುಡ್ ಇರಲಿ, ನಾವೆಲ್ಲ ಇಲ್ಲಿ ಕೊಡಿಸೋವಂಥ ಒಂದು ಕೆಲಸ. ಇದು ಟೀಮ್ ವರ್ಕ್. ನಾನು ಮಾಡಿದ್ದೀನಿ ಅಂತ ಹೇಳ್ತಾ ಇಲ್ಲ. ಅಂಬರೀಷ್ ಅವರು ಈ ಒಂದು ವಿಷಯದಲ್ಲಿ ಮೊದಲಿಂದಲೂ ಅವ್ರ ಜೊತೆಯಲ್ಲಿ ಎಡಗೈ ಬಲಗೈ ರಾಕ್ಲೈನ್ ಅವರು, ದೊಡ್ಡಣ್ಣನವರು ಅವ್ರ ಜೊತೆಲೇ ಇದ್ದಂಥವರು ಎಲ್ಲ ವಿಷಯವನ್ನು ಪ್ರತಿಯೊಂದು ಡೀಟೇಲ್ ಆಗಿ ನನಗೆ ಇನ್ಫಾರ್ಮೇಷನ್ ಕೊಡ್ತಾಯಿದ್ರು. ಈ ಒಂದು ಅಗತ್ಯ ಇದೆ ಅನ್ನೋದು. ಆವಾಗ ನಮ್ಗೆ ಆದಷ್ಟು ನಾವು ಒಂದು ಸಪೋರ್ಟ್ ಮಾಡುವಂಥ ಕೆಲಸ ಮಾಡಿದ್ವಿ. ಇವಾಗ ನಮ್ಮ ಎಲ್ರಿಗೂ ಗೊತ್ತಿರೋ ವಿಷಯನೇ ಆರೋಗ್ಯನೇ ಮಹಾಭಾಗ್ಯ. ಅದಕ್ಕಿಂತ ಮುಖ್ಯವಾದದ್ದು ಯಾರಿಗೂ ಏನೂ ಇಲ್ಲ. ನಾವು ಹೆಸರು ಮಾಡಿರ್ಬೋದು, ದುಡ್ಡು ಮಾಡಿರ್ಬೋದು, ಆರೋಗ್ಯ ಇಲ್ಲ ಅಂದರೆ ಅದು ಈಗ ಯಾವುದು ನಮ್ಮ ಉದ್ಯೋಗಕ್ಕೆ ಬರೋದಿಲ್ಲ. ಹಾಗಾಗಿ ಇವತ್ತಿನ ಈ ಒಂದು ಆರೋಗ್ಯ ತಪಾಸಣಾ ಶಿಬಿರ ಏನಿದೆ, ಇದು ನಮ್ಮ ಕಲಾವಿದರಿಗೆ ಎಲ್ಲರಿಗೂ ಅದು ಒಂದು ರೀತಿ ಬಳಸ್ಕೊಳ್ಬೇಕಾಗಿರೋವಂಥ ಒಂದು ವಿಷಯ ಅಂತ ನನಗನ್ಸುತ್ತೆ. ಖಂಡಿತ ಇವತ್ತು ಇಡೀ ದಿನ ಸಾಯಂಕಾಲದವರೆಗೂ ಈ ಒಂದು ಆರೋಗ್ಯ ತಪಾಸಣೆ ನಡೀತಾನೇ ಇರುತ್ತೆ. ನಾವೆಲ್ಲರೂ ಬರಬೇಕು. ಯಾರ್ಯಾರಿಗೆ ನಿಜಕ್ಕೂ ನಮ್ಗೆಲ್ರಿಗೂ ಅವಶ್ಯಕತೆ. ಇದು ಯಾರಿಗೂ ಇದೆ ಯಾರಿಗಿಲ್ಲ ಅನ್ನುವಂಥದ್ದಲ್ಲ, ಎಲ್ರಿಗೂ ಈ ಒಂದು ನೆಸೆಸಿಟಿ ಇದೆ ಇವತ್ತಿನ ಕಾಲಕ್ಕೆ. ನೀವೆಲ್ಲರೂ ಯೂಸ್ ಮಾಡ್ಕೋಬೇಕು ಇದನ್ನು ಅನ್ನೋದು ನಾನು ನಿಮ್ಮೆಲ್ಲರಿಗೂ ಮನವಿ ಮಾಡ್ತಾಯಿದ್ದೀನಿ ಈ ಮೂಲಕ. ಖಂಡಿತ ಈ ಒಂದು ಜಾಗದಲ್ಲಿ ಏನೇನು ಆಗಬೇಕು ಅನ್ನುವಂಥ ಆಸೆ ಕನಸು ಅಂಬರೀಷ್ ಅವ್ರಿಗೂ ಇತ್ತು. ಇಲ್ಲಿ ಕಲಾವಿದರಿಗೆ ನಾವು ಮುಂದಿನ ಜನ್ರೇಷನ್ಸ್ಗೆ ನಾವು ಯಾವ ರೀತಿ ಈ ಒಂದು ಭವನದಲ್ಲಿ ಈ ಒಂದು ಸಂಘದ ಸದಸ್ಯರಿಗೆ ಯಾವ ರೀತಿ ನಾವು ಹೆಲ್ಪ್ ಮಾಡೋದು, ಯಾವ ರೀತಿ ಉಪಯೋಗ ಮಾಡ್ಕೋಬೋದು ಅನ್ನೋ ವಿಷಯದಲ್ಲಿ ಇಲ್ಲಿ ಒಂದು ಆ್ಯಕ್ಟಿಂಗ್ ಅಕಾಡೆಮಿ ಆಗಬೇಕು ಅನ್ನೋದು ಅವರು ಬಹಳಷ್ಟು ವರ್ಷಗಳ ಕನಸು. ಅಂದರೆ ಒಬ್ಬ ಆರ್ಟಿಸ್ಟು ಫ್ರಮ್ A to Z ಅವ್ರಿಗೆ ಏನೇನು ಟ್ರೈನಿಂಗ್ ಆಗಬೇಕು, ಏನೇನು ಸ್ಕಿಲ್ಸ್ ಕಲಿಬೇಕು, ಅದು ಎಲ್ಲ ಅವ್ರಿಗೆ ಒಂದು ಡಿಗ್ರಿ ಕೋರ್ಸ್ ಥರ ಅಲ್ಲ, ಒಂದು ಟ್ರೈನಿಂಗ್ ಕೋರ್ಸ್. ಅಂದರೆ ಫುಲ್ಲಿ ಕಂಪ್ಲೀಟ್. ಅವ್ರಿಗೆ ಅದು ಫೈಟ್ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಆ್ಯಕ್ಟಿಂಗ್ ಇರ್ಬೋದು, ಡೈಲಾಗ್ ಡೆಲಿವರಿ ಇರ್ಬೋದು, ಅಥವಾ ಫಿಸಿಕಲ್ ಫಿಟ್ನೆಸ್, ಜಿಮ್ಮು, ಇವೆಲ್ಲ ಇಲ್ಲಿ ಆಗಬೇಕು ಅನ್ನೋದು ಅವರ ಒಂದು ಕನಸಿತ್ತು. ಖಂಡಿತ ಆ ಒಂದು ಹಾದಿಯಲ್ಲಿ ಮುಂದಿನ ದಿನಗಳಲ್ಲಿ ನಾವು ಇದೆಲ್ಲವನ್ನೂ ಇಲ್ಲಿ ಮಾಡಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ನಾವು ಇದ್ದೇ ಇದ್ವಿ. ಎಲ್ಲರ ಸಹಕಾರ ಇದ್ದರೆ ಆ ಕನಸು ನಾವು ನನಸು ಮಾಡೋಕ್ಕಾಗತ್ತೆ. ಇದು ಎಲ್ಲರೂ ನಮ್ಮೆಲ್ಲರ ಒಂದು ಕನಸು. ಇದನ್ನು ಖಂಡಿತ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಕೇಳ್ಕೊತಾ ಇದ್ದೀವಿ. ಥ್ಯಾಂಕ್ ಯು. ಇವತ್ತು ನಮ್ಮ ಎಲ್ಲ ಹಾಸ್ಪಿಟಲ್ಸಿಂದ ಡಾಕ್ಟರ್ಸು ಅವ್ರು ಬಂದಿದ್ದಾರೆ. ನಿಮಗೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಐ ಸೈಟ್ ಸ್ಕ್ರೀನಿಂಗ್ ಇರ್ಬೋದು, ಬೇರೆ ಎಲ್ಲ ರೀತಿಯ ಎಸ್ಪೆಷಲಿ ಹೆಣ್ಮಕ್ಳಿಗೆ ಯಾವ ರೀತಿಯ ಒಂದು ಕ್ಯಾನ್ಸರ್ ಪ್ರಿವೆಂಟಿವ್ ಸ್ಕ್ರೀನಿಂಗ್ಸ್ ಅಂತಿರಲ್ಲ, ಅದೆಲ್ಲ ಇಲ್ಲಿ ಮಾಡ್ತಿದ್ದಾರೆ. ಖಂಡಿತ ಇದನ್ನು ನೀವೆಲ್ಲ ಬಳಸ್ಕೊಳ್ಳಿ ಅಂತ ಕೇಳಿಕೊಂಡು ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಏನೇನೋ ಹೇಳುವಾಗ ಏನನ್ನು ಹೇಳಬೇಕು ಅನ್ನೋದು ಪ್ರಮುಖವಾದ ವಿಚಾರಗಳನ್ನೇ ನಾವು ಬಿಟ್ಟಿರ್ತೀವಿ. ಮದುವೆಗೆ ಕರಿತೀವಿ, ಆದರೆ ಮನೆಯಲ್ಲಿರುವಂಥ ನೆಂಟರನ್ನೇ ಬಿಟ್ಟಿರ್ತೀವಿ. ಹಾಗೆಯೇ ನನಗೆ ಅತ್ಯಂತ ಆತ್ಮೀಯರು, ಚಿತ್ರರಂಗಕ್ಕೂ ಕೂಡ ಒಂದು ಅಣ್ಣನ ಸ್ಥಾನದಲ್ಲಿ ನಿಂತು ದೊಡ್ಡಣ್ಣ ಈ ಕಲಾಭವನ ಇವತ್ತೇನಾದರೂ ಇಷ್ಟು ಸೊಗಸಾಗಿ ಜೀವಂತಿಕೆ ಆಗಿ ಇನ್ನೂ ಕೂಡ ಇಷ್ಟು ರೀತಿಯಲ್ಲಿ ಚೆನ್ನಾಗಿದೆ ಅಂತಂದರೆ ಅಂಬರೀಷ್ ಅವ್ರನ್ನ ಕಳ್ಕೊಂಡ ನಂತರ ದೊಡ್ಡಣ್ಣ ತನ್ನ ಆರೋಗ್ಯವನ್ನು ಕೂಡ ಲೆಕ್ಕಿಸದೆ
ಇಲ್ಲಿ ಏನಾಗಬೇಕು ಅನ್ನೋದನ್ನೆಲ್ಲವನ್ನೂ ಕೂಡ ಪೂರೈಸಿದ್ದೀರ ದೊಡ್ಡಣ್ಣ. ಕ್ಷಮೆ ಕೋರ್ತೀನಿ, ನಿಮ್ಮನ್ನ ಬಗ್ಗೆ ಹೇಳದೆ ಹೋಗ್ಬಿಟ್ರೆ ಅದು ಅಪೂರ್ಣ ಅಂತ ನಾನು ಭಾವಿಸ್ಕೊತೀನಿ. ಇಷ್ಟು ತನ್ನ ಮನೆಗಲ್ಲ ಮಾಡಿರೋದು. ಇಲ್ಲಿರ್ತಕ್ಕಂಥ ಎಲ್ಲ ಕಲಾವಿದರು ಬರಲಿ, ಸುಖವಾಗಿರಲಿ, ಪ್ರತಿಯೊಬ್ಬರಿಗೂ ಇದು ಒಂದು ದೇಗುಲ ಆಗಲಿ, ನಮ್ಮ ಕಷ್ಟ ಸುಖಗಳನ್ನು ಇಲ್ಲಿ ಹಂಚಿಕೊಳ್ಳುವಂಥ ಒಂದು ಮನೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಅದನ್ನು ಒಳಗೊಂಡಂತೆ, ಇಡೀ ಚಿತ್ರೋದ್ಯಮ ಒಳಗೊಂಡಂತೆ ಮಾಡೋದಿದೆ ನೋಡಿ. ಅದು ಎಲ್ಲರ ಕೈಯಲ್ಲೂ ಸಾಧ್ಯವಿಲ್ಲ. ದೊಡ್ಡಣ್ಣ ಆ ಒಂದು ಕೆಲಸವನ್ನು, ದೊಡ್ಡಣ್ಣ ಮತ್ತು ರಾಕ್ಲಿನ್ ಸರ್ ಭಾಳ ಅಚ್ಚುಕಟ್ಟಾಗಿ ಸೆಕ್ರೆಟ್ರಿ ಹಾಗೂ ಖಜಾಂಚಿಯಾಗಿ ಭಾಳ ಅವರ ಕರ್ತವ್ಯವನ್ನು ಅವರು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಅಭಿನಂದನೆಗಳನ್ನು ಹೇಳ್ತೀನಿ. ನೀವು ಆಸ್ಪತ್ರೆಯಲ್ಲಿ ಮಲಗಿದ್ರು ಕೂಡ ತನ್ನ ಹೆಂಡತಿ ಮಗಳಿಗೆ ಏನಾಗಿದೆ ಅಂತ ಕೇಳಿಲ್ಲ ಅಂತ ನನಗೆ ಅನೇಕರು ಹೇಳಿದ್ದಾರೆ. ಅಲ್ಲೇನಾಯ್ತಪ್ಪ, ಆಯಿತಾ, ಕಲಾವಿದರ ಸಂಘ ಏನಾಯಿತು, ಅದಕ್ಕೆ ಯಾರು ಏನು ಹೇಳ್ತಿದ್ದಾರೆ ಅನ್ನುವಂಥ ಮಾತುಗಳನ್ನು ತಾವು ಹೇಳಿರೋದು ನಾನು ಕೇಳ್ಪಟ್ಟಿದ್ದೀನಿ. ನಿಮಗೆ ಶುಭವಾಗಲಿ ಸರ್. ನಿಮ್ಮ ಕನಸು ನೀವಿದ್ದ ಹಾಗೆ ನನಸಾಗುತ್ತೆ. ಈ ಇನ್ಸ್ಟಿಟ್ಯೂಟ್ ಖಂಡಿತವಾಗ್ಲೂ ಎತ್ತರಕ್ಕೆ ಎಳೆಯುತ್ತೆ. ಏರುವ ಜೊತೆಯಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಇದು ಮನೆಯಾಗುತ್ತೆ. ನಮ್ಮ ಮಕ್ಕಳುಗಳು ಇಲ್ಲಿಗೆ ಈ ಉದ್ಯಮಕ್ಕೆ ಕೊಡುಗೆ ಆಗ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ಇವತ್ತು ಒಂದು ಕಲಾವಿದರ ಸಂಘದಲ್ಲಿ ಈ ಒಂದು ಆರೋಗ್ಯದ ಸಂಬಂಧಪಟ್ಟಂಥ ತಪಾಸಣೆ ಮೇಡಮ್ ಹೇಳಿದ್ದಾರೆ, ದೊಡ್ಡಣ್ಣವರು ಹೇಳಿದ್ದಾರೆ, ಜಯಮಾಲ್ ಅವರು ಹೇಳಿದ್ದಾರೆ. ನಾನು ಅದನ್ನೇ ಮತ್ತೆ ಹೇಳೋದು ಬೇಡ. ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇಂಥ ಒಂದು ಶಿಬಿರಗಳನ್ನು ಮಾಡೋದು ಎಷ್ಟು ಕಷ್ಟ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ತುಂಬ ದೊಡ್ಡ ಹಾಸ್ಪಿಟಲ್, ಬೆಂಗಳೂರಲ್ಲಿ ಇರುವಂಥ ದೊಡ್ಡ ಹಾಸ್ಪಿಟ್ಲಲ್ಲಿ ಇರುವಂಥ ಡಾಕ್ಟರ್ಸ್ ಆಗ್ಬೋದು, ಅಲ್ಲಿರುವಂಥ ಯಾವುದೇ ಸೌಕರ್ಯಗಳನ್ನು ನಾವು ಅಲ್ಲಿ ಹೋಗಿ ಪಡೆಯೋದ್ರ ಬದಲು ಅದನ್ನೆಲ್ಲ ಇಲ್ಲೇ ಪಡಿಬೇಕು, ನಮ್ಮ ಕಲಾವಿದರ ಸಂಘದಲ್ಲೇ ಇದನ್ನು ಏರ್ಪಾಡು ಮಾಡಬೇಕು ಅಂತ ನಾವು ಸುಮಲತಾ ಮೇಡಮ್ ಅಂತ ಕೇಳಿದಾಗ ಅವರು ಇದನ್ನು ಇವತ್ತಲ್ಲ, ಕೋವಿಡ್ ಸಂದರ್ಭದಿಂದನೂ ಇಂಥದ್ದು ಏನೇ ಇದ್ರೂ ಅವರೇ ಖುದ್ದಾಗಿ ಯಾವ ಮಂತ್ರಿಗಳ ಹತ್ರ ಮಾತಾಡಬೇಕು, ಯಾವ ಅಧಿಕಾರಿಗಳ ಹತ್ರ ಮಾತಾಡಿ ಇಂಥ ವ್ಯವಸ್ಥೆಗಳನ್ನು ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮಗೆಲ್ಲೋ ಒಂಥರ ಅಂಬರೀಷ್ ಅವರು ಮಾಡ್ತಾ ಇದ್ದಿದ್ದು ಅದನ್ನು ಇವರು ಸುಮಲತಾ ಅವರು ಅದನ್ನು ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ. ಸೊ ಇವತ್ತು ನೀವೆಲ್ಲರೂ ಈ ಥರ ಒಂದು ಅವಕಾಶ ಸಿಕ್ಕಿದಾಗ ಕಲಾವಿದರು ನೀವು ನಂಬೋದಿಲ್ಲ, ಸುಮಾರು ಒಂದು ವಾರ 10 ದಿನದಲ್ಲೂ ದೊಡ್ಡಣ್ಣ ಈ ಓದ್ಗೂ ಕಾಲು ಮುಟ್ಕೊಂಡು ಕೈ ಮುಟ್ಕೊಂಡು ಪಾಪ ಇಷ್ಟೆಲ್ಲ ಕಷ್ಟಪಟ್ಕೊಂಡು 4-5 ತಿಂಗಳಿಂದ ಇದಕ್ಕೆಲ್ಲ ಏನೇನೋ ಒಂದು ಪ್ರಯತ್ನಗಳನ್ನು ಮಾಡಿಕೊಂಡು ಪತ್ರಗಳನ್ನು ಬರೆದು ಕಲಾವಿದರಿಗೆ ಎಲ್ಲರೂ ಬನ್ನಿ ಅಂತ ಕರೆದ್ರೂ ನೀವ್ಯಾರು ಅಂತ ಒಂದು ಇಂಟ್ರೆಸ್ಟ್ ತೋರಿಸಿದಾಗ ನಮ್ಗೆ ತುಂಬ ಬೇಜಾರಾಗುತ್ತೆ. ಬನ್ನಿ ಎಲ್ಲರೂ, ನಿಮ್ಮ ಹತ್ರ ನಾವು ಏನೂ ಕೊಟ್ಟಾಗಿಲ್ಲ. ಕಲಾವಿದರಿಗೆ ಒಂದು ಸೇವೆ ಮಾಡುವಂಥ ಒಂದು ಏನು ಹೇಳ್ತೀವಿ, ಅದನ್ನು ನಮ್ಮ ಮನಸ್ಸಲ್ಲಿ ಹಿರಿಯರೆಲ್ಲ ಅದನ್ನ ನಮ್ಗೆ ಫೀಡ್ ಮಾಡಿಬಿಟ್ಟಿದ್ದಾರೆ. ಇಲ್ಲ, ಇದನ್ನೆಲ್ಲ ನಾವು ಮಾಡ್ಕೊಂಡು ಬಂದಿದ್ದೀವಿ, ನೀವು ಮಾಡಿ, ಇದನ್ನು ಮಾಡಿಕೊಂಡು ಈ ಕಲಾವಿದ ಸಂಘನ ಬೆಳೆಸಬೇಕು. ಕಲಾವಿದರಿಂದ ನಾವು ಇಲ್ಲಿ ಮೇಡಮ್ ಹೇಳಿದಂಗೆ ಚಿತ್ರರಂಗಕ್ಕೆ ಒಂದು ಬೆನ್ನೆಲುಬಾಗಿ ಈ ಕಲಾವಿದ ಸಂಘ ನಿಂತ್ಕೋಬೇಕು ಅನ್ನೋ ಉದ್ದೇಶದಿಂದ ಇದನ್ನೆಲ್ಲ ಮಾಡ್ತಿರೋದೇ ಹೊತ್ತು ಇಲ್ಲಿ ಯಾರಿಗೂ ಯಾವುದೇ ಒಂದು ವೈಯಕ್ತಿಕವಾದಂಥ ಯಾವುದೇ ಒಂದು ಇದರಿಂದ ಲಾಭ ಪಡಿಬೇಕು ಅನ್ನೋದು ಯಾರಿಗೂ ಇಲ್ಲ. ನಾನು ತುಂಬ ನೊಂದು ಹೇಳ್ತಾ ಇದ್ದೀನಿ. ಇವತ್ತು ನಮ್ಮಲ್ಲಿರೋವಂಥ ದೊಡ್ಡ ಹೀರೋಗಳಾಗಿರ್ಬೋದು, ಚಿಕ್ಕ ದೊಡ್ಡವರಿಂದ ಚಿಕ್ಕವರವರೆಗೂ ಎಲ್ಲರೂ ಬನ್ನಿ, ಇದು ನಿಮ್ಮ ಮನೆ. ಇದೇನೋ ನಮಗೇನೋ ಅಂಬರೀಷ್ ಅವರು ಮನೆಗೋಸ್ಕರ ಕಟ್ಕೊಡಿಲ್ಲ, ಇಲ್ಲ ದೊಡ್ಡಣ್ಣನಿಗೋಸ್ಕರ, ನನಗೋಸ್ಕರ, ಇಲ್ಲ ಜಯಮಾಲ್ ಅವರು ನಮ್ಗೆ ಯಾರು ಕಟ್ಟಿಲ್ಲ. ಇದು ನೀವೆಲ್ಲರೂ ಕಟ್ಟಿರೋದು. ಕೊಡೋ ನಾವು ಒಂದು ಪತ್ರಿಕೆ ಅಂದರೆ ಪತ್ರಿಕೆ ಮೂಲಕ ಆಗ್ಬೋದು, ಪತ್ರದ ಮೂಲಕ ಆಗ್ಬೋದು, ದೂರವಾಣಿ ಮೂಲಕ
ಕರೆದಾಗ ನೀವೆಲ್ಲ ಬದಲಿಲ್ಲ ಅನ್ನೋದು ತುಂಬ ನೋವಾಗುತ್ತೆ ನಮಗೆ. ಯಾವುದೋ ಒಂದು ಸಂದರ್ಭದಲ್ಲಿ ಯಾರೋ ನಿಮ್ಮನ್ನು ಬೈದರು ಅಂದಾಗ ನಮ್ಗೆ ಫೋನ್ ಮಾಡ್ತೀರಾ, ಅವ್ರು ಬೈತಾವ್ರೆ, ಸುಮ್ಮನೆ ಇದ್ದೀರಾ, ಕಲಾವಿದ ಸಂಘ ಏನು ಮಾಡ್ತಾ ಇದೆ ಅಂತ ಅವಾಗ ಮಾತಾಡೋದಕ್ಕಾಗುತ್ತೆ. ಇವಾಗೆಲ್ಲ ನೀವು ಬರೋಕ್ಕಾಗಲ್ವಾ? ಯಾಕಾಗಲ್ಲ? ಏನು ತಪ್ಪಿದೆ ನಮ್ಮಲ್ಲಿ? ಯಾಕಂದರೆ ಮಾಧ್ಯಮಕ್ಕೆ ಇವೆಲ್ಲ ಹೇಳ್ಬಾರ್ದು, ಖಂಡಿತವಾಗ್ಲೂ ಇದನ್ನು ಹೇಳಲೇಬೇಕು ಅನ್ನೋ ಸಂದರ್ಭ ಬಂದಿದೆ. ಈ ಸಂದರ್ಭದಲ್ಲಿ ನೀವೆಲ್ಲ ಬಂದು ಉಪಯೋಗಿಸ್ಕೊಳ್ಳಿ, ದಯವಿಟ್ಟು ಉಪಯೋಗಿಸ್ಕೊಳ್ಳಿ. ಹಿಂದೆ ನಾವು ನೋಡ್ತಾ ಇದ್ದೀವಿ ಇಂಥ ದೊಡ್ಡ ಕಲಾವಿದರು, ಅಷ್ಟು ದೊಡ್ಡ ಕಲಾವಿದರು ಒಂದೊಂದು ಅವ್ರ ಜೀವನ ಈ ಚಿತ್ರರಂಗಕ್ಕಿದೆ. ಅವರ ಶಕ್ತಿ, ಅವರ ಶ್ರಮ, ಒಬ್ಬೊಬ್ಬರು ಈ ಚಿತ್ರರಂಗನ ಇವತ್ತು ಈ ಮಟ್ಟಿಗೆ ಬೆಳೆಸಿದ್ದಾರೆ ಅಂದರೆ ಸುಮ್ಮನೆ ಅಲ್ಲ. ಇವತ್ತು ನಮ್ಮ ಹೀರೋಗಳೆಲ್ಲ ನೀವೆಲ್ಲ ಇದ್ದೀರಾ, ದಯವಿಟ್ಟು ಬನ್ನಿ, ಕೈ ಜೋಡಿಸಿ ಇದನ್ನು ಇನ್ನೂ ನಮ್ಮ ಕಲ್ಸ್ಗಳು ಏನು ಅಂದ್ಕೊಂಡಿದ್ದೀವಿ ಅದನ್ನೆಲ್ಲ ನೆನೆಸ್ಕೊಳ್ಳೋಣ. ಬನ್ನಿ, ನಿಮ್ಮ ಹತ್ರ ಯಾರ ಹತ್ರ ನಾವು ಕೇಳೋದಿಲ್ಲ, ನೀವು ಬಂದರೆ ಸಾಕು. ಯಾಕಂದರೆ ಚಿತ್ರರಂಗದ ಋಣ ನಿಮಗೂ ಇದೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದನ್ನು ತೀರ್ಸಕ್ಕಾಗದಿರೋ ಪರವಾಗಿಲ್ಲ, ಇಂಥ ಸಂದರ್ಭದಲ್ಲಿ ಬಂದು ಒಂದು 4 ಒಳ್ಳೆ ಮಾತುಗಳನ್ನ ಹೇಳಿದಾಗ ಇನ್ನೂ ಅಷ್ಟು ಜನ ಬರ್ತಾರೆ. ಕಲಾವಿದರು ಬರಲಿ, ಇನ್ನೂ ಎಷ್ಟೆಷ್ಟೋ ಕಲಾವಿದರನ್ನ ಹುಟ್ಟಾಕಬೇಕಾಗುತ್ತೆ, ಚಿತ್ರರಂಗ ಬೆಳೆಸಬೇಕಾಗುತ್ತೆ. ದಯವಿಟ್ಟು ಬನ್ನಿ ಅಂತ ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊತಾ, ಜಯಮಾಲಾ ಅವರು ನಮ್ಮ ವಾಣಿಜ್ಯ ಮಂಡಳಿಯಲ್ಲಿ ಅಧ್ಯಕ್ಷರಾಗಿದ್ದಾರೆ. ನನಗೆ ತುಂಬ ಸಂತೋಷ. ನಮಗೆ ಇಲ್ಲಿ ಯಾರು ಅಧ್ಯಕ್ಷರು, ಯಾರು ಇದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋದು ಇಲ್ಲಿ ಯಾರೂ ಶಾಶ್ವತ ಅಲ್ಲ. ಈ ಸಂದರ್ಭಕ್ಕೆ ಜಯಮಾಲಾ ಅವರು ಅಧ್ಯಕ್ಷರಾದರೆ ಚಿತ್ರರಂಗ ಇವತ್ತು ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ, ಕನ್ನಡ ಚಿತ್ರರಂಗ ಅಷ್ಟು ಕ್ರ್ಯಾಶ್ ಆಗಿದೆ. ನಾನು ಅಧ್ಯಕ್ಷ ಆಗಬೇಕು, ನನ್ನ ಹೆಸರಿರಬೇಕು ಅನ್ನೋದಕ್ಕೋಸ್ಕರ ಬಂದು ಆ ಸ್ಥಾನಮಾನ ಪಡೆಯೋದು ದೊಡ್ಡದಲ್ಲ, ಅದು ಬೇಕಾಗಿಲ್ಲ. ಇವತ್ತು ಯಾರು ಕೆಲಸ ಮಾಡೋರು ಬೇಕು. ಜಯಮಾಲಾ ಅವರು ಜೊತೆಯಲ್ಲಿ ನಾನು ಕೆಲಸ ಮಾಡಿದ್ವಿ ಒಬ್ಬ ಉಪಾಧ್ಯಕ್ಷರಾಗಿ. ಇಂಥ ಕೆಲಸ ಮಾಡಬೇಕು, ಚಿತ್ರರಂಗಕ್ಕೆ ಇದು ಉಪಯೋಗ ಆಗುತ್ತೆ ಅಂದರೆ ಅವ್ರು ರಾತ್ರಿಯಲ್ಲೂ ಕಷ್ಟಪಟ್ಟು ಮಾಡೋವಂಥ ಒಂದು ಛಲ ಇರೋವಂಥ ಒಂದು ಹೆಣ್ಣು. ಅಂಥವ್ರನ್ನ ನಾವು ಆರಿಸ್ಕೋಬೇಕು ಅನ್ನೋ ಒಂದು ನನಗೆ ಛಲ ಇತ್ತು, ನನಗೆ ಆಸೆ ಇತ್ತು. ಯಾಕಂದರೆ ನಾವು ಎಲ್ಲ ಕ್ಷೇತ್ರದಿಂದ ನೋಡಿದ್ವಿ, ಡಿಸ್ಟ್ರಿಬ್ಯೂಟರ್ ಆಗಿ, ಪ್ರೊಡ್ಯೂಸರ್ ಆಗಿ, ಎಕ್ಸಿಬಿಟರ್ ಆಗಿ, ಎಲ್ಲ ಸೆಕ್ಟರ್ಗಳಲ್ಲಿ ಇವತ್ತು ಕನ್ನಡ ಚಿತ್ರರಂಗ ಯಾವ ಮಟ್ಟಕ್ಕೆ ಕೆಳಗೆ ಕುಸಿದಿದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಜಯಮಾಲಾ ಅವರನ್ನ ನಾನು ರಿಕ್ವೆಸ್ಟ್ ಮಾಡಿದೆ, ಅಮ್ಮ ನಿನಗೆ ಬೇಕಾಗಿಲ್ಲ, ಇದು ಅಧ್ಯಕ್ಷ ಸ್ಥಾನ ನೀವು ಮಾಡಿದ್ದೀರಾ, ರಾಜ್ಯದ ಸಚಿವರಾಗಿದ್ದೀರಾ, ನೀವೆಲ್ಲ ಆಗಿದ್ರಿ, ನೀವು ಬೇಕಾಗಿಲ್ಲ ಅಮ್ಮ, ಇವರು ನಮ್ಮ ಚಿತ್ರರಂಗಕ್ಕೆ ಬೇಕು, ಚಿತ್ರರಂಗದವರಾಗಿರೋದ್ರಿಂದ ನೀವು ಬಂದು ನಿಂತ್ಕೊಂಡು ಕನ್ನಡ ಚಿತ್ರರಂಗನ ನೀವೇ ಉಳಿಸ್ಬೇಕಮ್ಮ. ಈ ಸಂದರ್ಭದಲ್ಲಿ ನಮ್ಗೆ ಆಗಲ್ಲಮ್ಮ, ಬನ್ನಿ ನೀವು ಅಂತ ನಾನು ಕೇಳ್ಕೊಂಡಾಗ ಆಯಿತು ಅಂತ ಒಪ್ಕೊಂಡು ಬಂದರು ಪಾಪ ಅವರು. ಸೊ ನಮ್ಮ ಅದೃಷ್ಟ ಅಮ್ಮ, ನೀವು ಅಧ್ಯಕ್ಷರು, ನಮ್ಮ ಅದೃಷ್ಟ. ಇವತ್ತು ಅವ್ರು ಬಂದಿರೋಂಥದ್ದು ಇವತ್ತು ನಾನು ಮಾತಾಡಲ್ಲ, ಅವ್ರ ಅವಧಿ ಮುಗಿಯೋದ್ರೊಳಗೆ ನೋಡಿ ಎಷ್ಟು ಕೆಲಸ ಮಾಡ್ತಾರೆ ಅವರು ಅಂತ ಒಂದು ನಂಬಿಕೆ ನನಗೆ ಅಲ್ಲ, ಇಡೀ ಚಿತ್ರರಂಗಕ್ಕಿದೆ. ಈ ಸಂದರ್ಭದಲ್ಲಿ ಇಲ್ಲಿನ ಒಂದು ಪರಿಸ್ಥಿತಿಯಲ್ಲಿ ಎಲ್ಲ ಹೇಳಿದ್ದಾರೆ, ಇದೊಂದು ಇನ್ಸ್ಟಿಟ್ಯೂಟ್ ಆಗಬೇಕು ಅನ್ನೋದೊಂದು ಛಲ ನಮ್ಮಲ್ಲಿ. ಆ ಇನ್ಸ್ಟಿಟ್ಯೂಟ್ ಆಗೋದಕ್ಕೆ ದೊಡ್ಡಣ್ಣವರು ಮುಖ್ಯವಾಗಿ, ನಾನು ಸುಮ್ಮನೆ ಫೋನಲ್ಲಿ ಮಾತಾಡ್ತೀನಿ, ಯಾರ ಹತ್ರ ಏನು ಮಾತಾಡಬೇಕು, ಇಲ್ಲ ಸೈನ್ ಹಾಕೋದು, ಬಟ್ ಪಾಪ ಅವರು ಒಂದು 6 ತಿಂಗಳಿಂದ ಯೂನಿವರ್ಸಿಟಿಗೆ ಎಲ್ಲ ಕಾಲೇಜ್ಗಳಿಗೆ ಹೋಗಿ ಬರೋದು, ಆಫೀಸರ್ಗಳ ಜೊತೆ ಮಾತಾಡೋದು, ಇಲ್ಲಿ ಪರ್ಮಿಷನ್ ಹೆಂಗೆ ತಗೋಬೇಕು, ಬರೋ ಅಕಾಡೆಮಿಕ್ ಇಯರಿಂದ ಇದನ್ನು ಸ್ಟಾರ್ಟ್ ಮಾಡಲೇಬೇಕು ನಾವು ಅನ್ನೋ ಛಲದಲ್ಲಿ ನಾವು ಮಾತಾಡಿದಾಗ, ಮೇಡಮ್ ಮತ್ತು ಸುಮಲತಾ ಅವ್ರ ಹತ್ರ ಮಾತಾಡಿದಾಗ, ನೀವು ಏನಾಗಬೇಕು ಹೇಳಿ, ನನ್ನಿಂದ ನಾನು ಮಾಡ್ತೀನಿ ಅಂತೇಳಿ ಅಂಬರೀಷ್ ಅವ್ರ ಸ್ಥಾನನ ಅವರು ವಹಿಸ್ಕೊಂಡು ಆ ಸ್ಥಾನದಲ್ಲಿ ಅವ್ರು ನಿಂತು ಕನ್ನಡ ಚಿತ್ರರಂಗಕ್ಕೆ ಮತ್ತು ನಮ್ಮ ಈ ಕಲಾವಿದ ಸಂಘಕ್ಕೆ ಬೆನ್ನೆಲುಬಾಗಿ ಅವತ್ತಿಂದ ನಿಂತ್ಕೊಂಡು ಏನು ಬೇಕು ಹೇಳಿ ನಿಮ್ಗೆ ನಾನು ಮಾಡ್ತೀನಿ ಅನ್ನೋ ಒಂದು ನಮ್ಮ ಜೊತೆಯಲ್ಲಿ ಅಷ್ಟು ಸಪೋರ್ಟಿವ್ ಆಗಿದ್ದಾರೆ. ಮೇಡಮ್, ನಿಮಗೂ ತುಂಬ ಧನ್ಯವಾದಗಳು. ಅದೇ ಥರ ಇವತ್ತಿನ ಒಂದು ಶಿಬಿರ ಏನು ನಡೀತಾ ಇದೆ, ಇವತ್ತೆಲ್ಲರೂ ಬನ್ನಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಈ ಕಲಾವಿದ ಸಂಘದಲ್ಲಿ ಎಲ್ಲರೂ ನಾಳೆ ಒಂದು ಮೀಟಿಂಗೆಲ್ಲ ಇಟ್ಕೊಂಡಿದ್ದೀವಿ. ಆದಷ್ಟು ಬೇಗ ಚುನಾವಣೆಯನ್ನು ಮಾಡಬೇಕು ಅನ್ನೋದನ್ನು ನಾವು ಮಾಡ್ತಾಯಿದ್ದೀವಿ. ಅದನ್ನು ಮೇಡಮ್ ಹೇಳ್ತಾ ಇದ್ದಾರೆ, ಸುಮಲತಾ ಮೇಡಮ್ 3 ವರ್ಷದಿಂದ ಹೇಳ್ತಾ ಇದ್ರು, ಒಂದು ಎಲೆಕ್ಷನ್ ಮಾಡಿಬಿಡಿ ಅಂತ. ಎಲೆಕ್ಷನ್ ಮಾಡಬೇಕು ಅಂದರೆ ಇಲ್ಲಿನ ಏನೇನೋ ವ್ಯವಸ್ಥೆಗಳು ಸರಿ ಇಲ್ಲದಿರೋದ್ರಿಂದ ನಾವು ಕಾರಣಾಂತರದಿಂದ ಮುಂದೆ ಆಗ್ತಾ ಬಂತು. ಈಗ ಚುನಾವಣೆ ಮಾಡೋವಂಥ ಸಿಚುವೇಶನ್ ಬಂದಿದೆ. ವೆರಿ ಶಾರ್ಟ್ಲಿ ಚುನಾವಣೆಯನ್ನು ನಾವು ಘೋಷಿಸ್ತೀವಿ. ಸೊ ಇದನ್ನು ನಾನು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನೀವು ಎಲ್ಲರೂ ಸೇರಿ ಅಮ್ಮ ಇನ್ನು ಮುಂದಕ್ಕೂ ಅಷ್ಟೇ, ಈಗಲೂ ಅಷ್ಟೇ
ನೀವು ಇದೇ ಥರ ನಿಂತ್ಕೊಂಡು ನಮಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ನಾವು ನೀವು ಹೇಳಿದ ಕೆಲಸಗಳನ್ನ ಈಗ ಅಭಿವೃದ್ಧಿ ಆಗುವಂಥ ಕೆಲಸಗಳನ್ನ ಹಿರಿಯರ ಕೊಟ್ಟಂಥ ಆಸೆಗಳನ್ನು ನಾವೆಲ್ಲ ಸೇರಿ ನೆರವೇರಿಸೋದು. ಕನ್ನಡದ ಕನ್ನಡದ ಅತ್ಯಂತ ಶ್ರೇಷ್ಠ ನಟ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಕನಸು ಹೊಂದಿತ್ತು. ಕಲಾವಿದರು ನಾವೆಲ್ಲ ಒಂದೇ ಕುಟುಂಬ, ನಾವೆಲ್ಲರೂ ಒಟ್ಟಿಗೆ ಇರಬೇಕು ಅನ್ನೋದು, ನಮ್ಮದು ಅನ್ನೋದು ಒಂದು ತಾಣ ಆಗಬೇಕು ಅನ್ನೋದು ಅವರ ಬಹುದಿನಗಳ ಕನಸಾಗಿತ್ತು. ಅದನ್ನು ಸಾಕಾರಗೊಳಿಸಿದವರು ಕನ್ನಡದ ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಷ್ ಅವರು. ಈ ಕಟ್ಟಡವನ್ನು ನಿರ್ಮಾಣ ಮಾಡಿ ಇದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರನ್ನೇ ಇಡಬೇಕು ಅಂತ ಹೇಳಿದ್ದು ಅವರೇ. ಹಾಗಾಗಿ ಅದೇ ಥರ ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅವರು ಕನಸು ಒಂದಾಗಿತ್ತು. ಏನು ಅಂತಂತಂದರೆ ಪ್ರತಿಯೊಬ್ಬ ಕಲಾವಿದರು ಇಲ್ಲಿ ವಿದ್ಯೆ ಕಲಿತು, ಇಲ್ಲಿ ನಟನೆ ಕಲಿತು, ಇಲ್ಲಿ ಎಲ್ಲ ತಂತ್ರಜ್ಞತನವನ್ನು ಕಲಿತು ರಾಷ್ಟ್ರ ಮಟ್ಟದಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗಬೇಕು ಅನ್ನೋದು ಅವರ ಕನಸಾಗಿತ್ತು. ಆ ದಿಸೆಯಲ್ಲಿ ನಾವು ಓಡಾಟ ಮಾಡ್ಕೊಂಡು ಬರ್ತಾಯಿದ್ವಿ. ಜೊತೆಗೆ ಎಂಥದೇ ಕಷ್ಟ ಬಂದರೂ ಸಹಿತ ಜಗ್ಗದೆ ಕುಗ್ಗದೆ ಈ ಕಟ್ಟಡವನ್ನು ಉಳಿಸ್ಕೊಂಡು ಬರ್ತಾಯಿದ್ದೀವಿ. ಜೊತೆಗೆ ಇನ್ನೊಂದು ಏನು ಅಂತಂತಂದರೆ ಕರೋನಾ ಅನ್ನೋ ಮಹಾಮಾರಿ ಇಡೀ ದೇಶವನ್ನೇ ಕಾಡಿದಾಗ ನಮ್ಮ ಸುಮಲತಾ ಅಂಬರೀಷ್ ಅವರು ಬಹಳ ಕಲಾವಿದರಿಗೆ ತೊಂದರೆ ಆಗಬಾರ್ದು, ಕಲಾವಿದ ಬಂಧುಗಳಿಗೆಲ್ಲ ಒಳ್ಳೆಯದಾಗಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಪಡಿತರ ಕಾಳು ಬೇಳೆ ಅಕ್ಕಿಯಿಂದಲೂ ಎಣ್ಣೆಯಿಂದಲೂ ಕೊಡುವಂಥ ವ್ಯವಸ್ಥೆನ ಮಾಡಿಸಿದ್ರು. ಅಷ್ಟೇ ಅಲ್ಲ, ಟೋಟಲಾಗಿ ಹೇಳಬೇಕು ಅಂದರೆ 7,000 ಬ್ಯಾಗ್ಗಳನ್ನು ನಾವು ಹಂಚಿದ್ದೀವಿ. ಅದಕ್ಕೆ ದಾಖಲೆನೂ ನಮ್ಮ ಹತ್ರ ಇದೆ. ಹಾಗಾಗಿ ಪ್ರತಿಯೊಬ್ಬ ಕಲಾವಿದರು ಚೆನ್ನಾಗಿರಬೇಕು. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಆರೋಗ್ಯ ಭಾಗ್ಯ ಹೊಂದಿದರೆ ಎಲ್ಲ ಭಾಗ್ಯವೂ ಇದ್ದಂಗೆ ಅಂತ. ಅದಕ್ಕೋಸ್ಕರನೇ ಚಿನ್ನದಿಂದಲೂ ಮಾಡ್ಕೊಂಬರ್ತಾಯಿದ್ದೀವಿ, ಇವತ್ತೂ ಮಾಡ್ತಾಯಿದ್ದೀವಿ. ಇವತ್ತು ಇಲ್ಲಿ ಮೊದಲನೇದಾಗಿ ಕಣ್ಣು, ಪಂಚೇಂದ್ರಿಯಾಣಂ ನಯನಂ ಪ್ರಧಾನಂ ಅಂತ 5 ಇಂದ್ರಿಯಗಳಲ್ಲಿ ಮನುಷ್ಯನಿಗೆ ಕಣ್ಣು ಸರ್ವಶ್ರೇಷ್ಠವಾದದ್ದು. ಅದನ್ನು ತೋರಿಸೋದಕ್ಕೆ ಶಂಕರಯ್ಯ ಹಾಸ್ಪಿಟ್ಲು ಅವರು ಬಂದಿದ್ದಾರೆ, ENT ಸ್ಪೆಷಲಿಸ್ಟ್ ಬಂದಿದ್ದಾರೆ, ಆಮೇಲೆ ಹಲ್ಲು ಡೆಂಟಿಸ್ಟ್ ಬಂದಿದ್ದಾರೆ, ಕ್ಯಾನ್ಸರ್ ತಪಾಸಣೆಯವರು ಬಂದಿದ್ದಾರೆ, ಹಾರ್ಟು ಕಣ್ಣು ಕಿಡ್ನಿ ಎಲ್ಲ ಚೆಕ್ ಮಾಡೋರು ಬಂದಿದ್ದಾರೆ, ECG ಇದೆ. ಎಲ್ಲದನ್ನು ಸಹೃದಯ ಕಲಾವಿದ ಬಂಧುಗಳು, ತಂತ್ರಜ್ಞ ಬಂಧುಗಳು, ಒಕ್ಕೂಟದವರು ಇದರ ಸದುಪಯೋಗ ಪಡಿಸ್ಕೋಬೇಕು ಅನ್ನೋದೇ ನಮ್ಮ ಕಳಕಳಿಯ ಮನವಿ. ನಮಸ್ಕಾರ. ಓಕೆ ಮತ್ತೊಂದು ಮನವಿ, ಇವತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಬೆಳಗ್ಗೆ 9ರಿಂದ ಪ್ರಾರಂಭ ಮಾಡಿದ್ದೀವಿ. ಸಂಜೆ 6 ಗಂಟೆವರೆಗೂ ಇದು ನಡೆಯುತ್ತೆ. ಸಹೃದಯ ಕಲಾವಿದರು ಎಲ್ಲರೂ ಬಂದು ಇದರ ಸದುಪಯೋಗ ಪಡಿಸ್ಕೋಬೇಕು. ಇದನ್ನು ನೀಟಾಗಿ ಚೊಕ್ಕದಾಗಿ ಆರ್ಗನೈಸ್ ಮಾಡಿರೋರು ನಮ್ಮ ಸುಮಲತಾ ಅಂಬರೀಷ್ ಅವರು. ದೇವರು ಅವರಿಗೆ ಆಯರ ಆರೋಗ್ಯ ಅಷ್ಟೈಶ್ವರ್ಯ ಕೊಟ್ಟು ಕಾಪಾಡಲಿರೋದೇ ನನ್ನ ಕಳಕಳಿ ಮನವಿ. ಮತ್ತು ಎಲ್ಲ ಕಲಾವಿದ ಬಂಧುಗಳು ಇದನ್ನು ಸದುಪಯೋಗ ಪಡಿಸ್ಕೋಬೇಕು. ಬನ್ನಿ, ಒಂದು ತಪಾಸಣೆ ಮಾಡಿಕೊಳ್ಳೋದ್ರಲ್ಲಿ ಏನೂ ತಪ್ಪಿಲ್ಲ. ಎಲ್ಲ ಉಚಿತವಾಗಿ ಏನೇ ಖರ್ಚಿದ್ರು ಸಂಘ ಬರೆಸುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸುಮಲತಾ ಅಂಬರೀಷ್ರವರಿಗೆ ಅರ್ಪಿಸ್ತಾ ಇದ್ದೀನಿ. ಇಂಥ ಅಚ್ಚುಕಟ್ಟಾದಂತಹ ಅವರ ನೆನಪಿನಲ್ಲಿ ಅವರಿದ್ದಾಗ ಹೇಳಿದಂಥ ಮಾತುಗಳನ್ನು ಚಾಚೂ ತಪ್ಪದೆ ಅದನ್ನು ಪಾಲಿಸೋದಿದೆ ಅಲ್ಲ, ಅದು ಬಹಳ ದೊಡ್ಡ ಕೆಲಸ. ಆ ಕೆಲಸವನ್ನು ತಾವು ನಿರ್ವಹಿಸ್ತಾ ಇದ್ದೀರಿ. ನಿಮಗೆ ಶುಭವಾಗಲಿ. ಇಷ್ಟು ಉಚಿತವಾಗಿ ಮತ್ತು ಇದು ನಮಗೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು.
ನಾನು ಯಾರ ಹೆಸರನ್ನು ಹೇಳಿದ್ದಾರೆ, ಆದರೆ ಕೆಲವರು 3ನೇ ಸ್ಟೇಜು 4ನೇ ಸ್ಟೇಜಲ್ಲಿ ಕ್ಯಾನ್ಸರ್ ಅಂತ ಹೇಳಿ ನಮ್ಮನ್ನು ಕೈ ಬಿಟ್ಟು ಹೋದಾಗ, ಈ ಥರದ ಕ್ಯಾಂಪ್ಗಳಿದ್ದಾಗ ಬಂದು ಒಂದಷ್ಟು ಇದರ ಅನುಕೂಲವನ್ನು ಪಡ್ಕೊಂಡಿದ್ದಿದ್ರೆ ಅವರು ಕೂಡ ನಮ್ಮ ಜೊತೆ ಇರ್ತಿದ್ರೇನೋ ಅಂತ ನಮಗೊಂದು ಆಶಾಭಾವನೆ ಮೂಡುತ್ತೆ. ಆದ್ದರಿಂದ ನಾನು ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ತೀನಿ, ಇದನ್ನು ಬಳಸ್ಕೊಳ್ಳಿ. ಈ ಥರ ಮಾಡೋರೇ ಇಲ್ಲ, ಮಾಡಲಿಕ್ಕೆ ಮುಂದೆ ಬಂದಾಗ ನಾವು ಅದನ್ನು ಚಾಚು ತಪ್ಪದೆ ಮಾಡಿದ್ರೆ ಬಹುಶಃ ಅದು ನಮ್ಮ ಬದುಕಿಗೆ ಒಳ್ಳೆಯದಾಗುತ್ತೆ ಅಂತ ನನ್ನ ಅನಿಸಿಕೆ. ಸುಮಲತಾ ಅವರು MP ಆಗಿ ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಅಂಬರೀಷ್ ಅವರ ಪತ್ನಿಯಾಗಿ ನಮಗೆ ಅನೇಕ ಮಧುರವಾದ ಬಾಂಧವ್ಯಗಳನ್ನು, ನೆನಪುಗಳನ್ನು ನಮಗೆ ಕೊಟ್ಟಿದ್ದಾರೆ. ನಮಗೆ ಒಂದು ರೀತಿಯಲ್ಲಿ ತುಂಬ ಗೌರವ. ಸುಮಲತಾ ಅವರೇ, ತಾವು ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ನಿಮಗೆ ದೇವರು ಎಲ್ಲ ರೀತಿಯ ನಿಮ್ಮ ಕನಸುಗಳು ನೆರವೇರಲಿ ಅಂತ ನಾನು ಕೇಳ್ಕೊಳ್ತೀನಿ. ನಾನಿಲ್ಲಿಗೆ ಬರುವಾಗ ಕಲಾವಿದರ ಸಂಘದ ಕಾರ್ಯದರ್ಶಿಗಳಾದಂಥ ರಾಕ್ಲೇನ್ ವೆಂಕಟೇಶ್ ಸರ್ಗೆ ನನ್ನ ಹೃತ್ಪೂರ್ವವಾದಂಥ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಾರಣ, ನಾನೇನಾದರೂ ಅಧ್ಯಕ್ಷಳಾಗಿ ಇಲ್ಲಿಗೆ ಬಂದಿದ್ದಿದ್ರೆ ಅದು ಅವರಿಂದಾಗಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾರಣ, ನನಗೆ ಕನಸಲ್ಲೂ ಕೂಡ ಇದಿರಲಿಲ್ಲ, ನನ್ನ ನೆನಪಿನಲ್ಲೂ ಕೂಡ ಇರಲಿಲ್ಲ ನಾನು ವಾಣಿಜ್ಯ ಮಂಡಳಿಗೆ ಪುನಃ ನಾನು ಬರ್ತೀನಿ, ಆಯ್ಕೆ ಆಗ್ತೀನಿ, ನಾನು ಅಧ್ಯಕ್ಷರಾಗಿ ನಿಲ್ಲಬೇಕು ಅನ್ನೋದು ನನ್ನ ಕನಸು ಮನಸ್ಸಲ್ಲೂ ಇರಲಿಲ್ಲ. ಸೊ ಹೀಗೆ ಒಂದು ಮುಖ್ಯಮಂತ್ರಿಯವ್ರನ್ನ ನೋಡಿ ಟೀ ಕುಡಿಯೋಕ್ಕೆ ಹೋದಾಗ ರಾಕ್ಲೇನ್ ಸರ್ ನನಗೆ ಹೇಳಿದ್ರು, ನನ್ನ ಸಹೋದರರು, ನಿಜವಾಗ್ಲೂ ಅದೇ ಭಾವ ನಮ್ಮಿಬ್ಬರಲ್ಲೂ ಕೂಡ ಇದೆ. ನಾವು ಒಟ್ಟೊಟ್ಟಿಗೆ ಅಮೃತ ಮಹೋತ್ಸವ ಸಂದರ್ಭದಲ್ಲೂ ಕೂಡ ಕೆಲಸ ಮಾಡಿದ್ದೀವಿ. ಅತ್ಯಂತ ಸಜ್ಜನಿಕೆ ಮತ್ತು ಉದ್ಯಮಕ್ಕೆ ಏನು ಬೇಕು ಅಂತ ಅವರಿಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಅವರು ಒಂದೇ ಒಂದು ಮಾತು ಕೇಳಿದ್ರು, ಅಮ್ಮ ಈ ಸಲ ಒಂದು ನೀವು ಅಧ್ಯಕ್ಷರಾಗಿ ಅಮ್ಮ ಅಂತ ಕೇಳಿಕೊಂಡು, ಸರ್ ನಾವು ಏನಕ್ಕಾಗಿ ಆಗಬೇಕು ಸರ್ ಅಂತ. ಆವಾಗ ಭಾಳ ಒಂದು ಆತ್ಮೀಯತೆಯಿಂದ ಒಂದು ಮಾತು ಹೇಳಿದ್ರು, ಅಮ್ಮ ಇಂಡಸ್ಟ್ರಿಗೆ ಬೇಕಾದಷ್ಟು ಆಗಬೇಕಾಗಿದೆ, ನಾವು 100 ವರ್ಷದ ಹತ್ರ ಹೋಗ್ತಾ ಇದ್ದೀವಿ, ಇನ್ನೊಂದು 7 ವರ್ಷಕ್ಕೆ 100 ವರ್ಷ ಬರುತ್ತೆ, ಆ ಶತಮಾನೋತ್ಸವಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೋಬೇಕು ಅನ್ನುವಂಥ ಮಾತನ್ನು ಹೇಳಿದ್ರಿಂದ ನನಗೆ ಒಬ್ಬ ಹೆಣ್ಣು ಮಗಳನ್ನು ಕರೆಯೋದು ದೊಡ್ಡದಲ್ಲ, ಎಲ್ಲರ ಜೊತೆಗೂಡಿ ಇಂಡಸ್ಟ್ರಿ ಎಲ್ಲರ ಜೊತೆಗೂಡಿ ಮಾಜಿ ಅಧ್ಯಕ್ಷರನ್ನೆಲ್ಲರನ್ನೂ ಕೂಡ ಒಟ್ಟಿಗೆ ಕೂರಿಸಿ ನಿಂತ್ಕೊಂಡು ತನ್ನ ಮನೆಯಲ್ಲಿ ತನ್ನ ತಾಯಿ ಅಕ್ಕ ತಂಗಿಯರಿಗೆ ಹೇಗೆ ಗೆಲ್ಲಿಸ್ಬೇಕು ಎಲ್ಲರನ್ನೂ ಕರೆದು ತಾವು ಮಾಡಿದ್ದೀರ. ನನ್ನ ಹೃತ್ಪೂರ್ವಕವಾದಂಥ ಮತ್ತೊಮ್ಮೆ ನಾನು ನಿಮಗೆ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ನಾವು ಬಂದಿದ್ದೀವಿ, ರಾಜ್ಕುಮಾರ್ ಅವರ ಕನಸು, ಅಂಬರೀಷ್ರವರ ಕನಸು, ಎಲ್ಲರ ಕಲಾವಿದರ ಹಿರಿಯ ನಮ್ಮನ್ನು ಅಗಲಿದ ನೋಡಿ ಹಾಲ್ ಆಫ್ ಫೇಮ್ ಅಂತ ಹೇಳಿದಾಗೆ ಇಲ್ಲಿ ಅದ್ಭುತವಾಗಿ ಎಲ್ಲರೂ ಉದ್ಯಮವನ್ನು ಕಟ್ಟಿ ಬೆಳೆಸಿ ಅವರ ಕೊಡುಗೆಯನ್ನು ಕೊಟ್ಟು ನಮ್ಮನ್ನು ಹಾಗೆ ನಾವೆಲ್ಲರೂ ಕೂಡ ಅವರ ಹಾಕಿದ ಹೆಜ್ಜೆ ಗುರುತುಗಳಲ್ಲಿ ನಾವು ನೋಡಿಕೊಂಡು ಇವತ್ತಿನ ದಿನ ಬದುಕ್ತಾ ಇದ್ದೀವಿ. ಹಾಗೆ ಅವರೆಲ್ಲರೂ ಕೂಡ ಕನಸು ಕಟ್ಟಿದ ಕನಸುಗಳು ಏನಂತಂದರೆ, ಈ ಜಾಗ, ಈ ಕಲಾ ದೇಗುಲ ಇದು ಇನ್ಸ್ಟಿಟ್ಯೂಟ್ ಆಗಬೇಕು, ಇಲ್ಲಿಂದ ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳು ಹೊರಗಡೆ ಬಂದು ಉದ್ಯಮಕ್ಕೆ ಕೊಡುಗೆ ಆಗಬೇಕು ಅನ್ನೋದು ಅವರ ಕನಸು. ಆ ಕನಸನ್ನು ರಾಕ್ಲೇನ್ ಸರ್ ದೊಡ್ಡಣ್ಣ ಅವರು ಇವತ್ತಿನ ದಿನ ಅದನ್ನು ಮುಂದುವರಿಸಬೇಕು ಅಂತ ಕೂತಿದ್ದಾರೆ. ನನ್ನದು ಒಂದೇ ಆಸೆ, ರಾಕ್ಲೇನ್ ಸರ್ ಅಧ್ಯಕ್ಷರಾಗಿ ಬೇಗ ತಾವು ಬರಬೇಕು, ಇದಕ್ಕೆ ಒಂದು ಮರುಜೀವವನ್ನು ಕೊಟ್ಟು, ನನಗೊತ್ತು ನೀವು ಇಟ್ಟ ಹೆಜ್ಜೆ ಇಟ್ಟರೆ ಅದು ಹಾಗೆ ಅದ್ಭುತವಾಗಿ ಮಾಡ್ತೀರಾ. ಇದನ್ನೆಲ್ಲವನ್ನು ಮಾಡಬೇಕು, ಈ ಇನ್ಸ್ಟಿಟ್ಯೂಟ್ ಆಗಬೇಕು, ಇದು ನಮ್ಮ ಕನಸು ಕೂಡ. ನಮಗೆ ಭಾಳ ಒಳ್ಳೆಯದಾಗುತ್ತೆ, ಉದ್ಯಮಕ್ಕೆ ಭಾರಿ ಒಳ್ಳೆಯದಾಗುತ್ತೆ, ಅನೇಕರಿಗೆ ಉದ್ಯೋಗ, ಅನೇಕರ ಬದುಕು ಹಸನಾಗುತ್ತೆ. ಇವುಗಳನ್ನೆಲ್ಲವನ್ನೂ ಕೂಡ ತಾವು ಶೀಘ್ರದಲ್ಲೇ ಮಾಡಬೇಕು. ನಾನು ಆ ದೇವರಲ್ಲೂ ಕೇಳ್ಕೊಳ್ತೀನಿ, ತಮ್ಮಲ್ಲೂ ಕೇಳ್ಕೊಳ್ತೇನೆ. ಎಲ್ಲ ಕಲಾವಿದರಿಗೆ ಒಳ್ಳೆಯದಾಗಬೇಕು. ಕಲಾವಿದರು ಈ ಉದ್ಯಮದ ಒಂದು ದೊಡ್ಡ ಆಸ್ತಿಗಳು. ಸೊ ಆ ಆಸ್ತಿಯನ್ನು ಇನ್ನಷ್ಟು ಪೋಷಿಸ್ತಿದ್ದೀರಾ. ಒಳ್ಳೆಯದಾಗಲಿ. ನಮಸ್ಕಾರ.